ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಒನ್ ಕರ್ನಾಟಕ. ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋ ನಾನು 7 ಪೇ ಕಮಿಷನ್ ಸರ್ಕಾರಿ ನೌಕರರ ವೇತನ ಶ್ರೇಣಿ ಪರಿಷ್ಕರಣೆ ಓಕೆನಾ ತುಟ್ಟಿ ಭತ್ಯೆ ಹೆಚ್ಚಳ ಆದೇಶ ಏನಿದೆ ಅದನ್ನ ಆದೇಶ ಹೊರಡಿಸಿದ್ದಾರೆ. ಸೊ ಏನಂದ್ರೆ ಆಗಸ್ಟ್ 24ನೇ ತಾರೀಕು ಇದು ಮಾಡಿದ್ದು ಕರ್ನಾಟಕ ಸರ್ಕಾರ ನೌಕರರ ಬಹುದಿನದ ಬೇಡಿಕೆಯಂತೆ ಸುಧಾಕರ್ ನೇತೃತ್ವದ ರಾಜ್ಯ 7ನೇ ವೇತನ ಆಯೋಗ ವರದಿ ಶಿಫಾರಸುಗಳನ್ನು ಕರ್ನಾಟಕ ಸರ್ಕಾರ ಅಂಗೀಕರಿಸಿದೆ. ಕರೆಕ್ಟಾ? ಸೊ ಏನಾಗಿದೆ ಇಲ್ಲಿ ಆಗಸ್ಟ್ 23ರಂದು ಅಧಿಕೃತವಾದ ಏನಿದೆ ವಿವರವಾದ ಆದೇಶವನ್ನು ಹೊರಡಿಸಲಾಗಿದೆ. ಈ ಕುರಿತು ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ ಡಾಕ್ಟರ್ ರೇಜು MT ಸರ್ಕಾರದ ಕಾರ್ಯದರ್ಶಿ ಏನಿದ್ದಾರೆ ಇವರು ಆರ್ಥಿಕ ಇಲಾಖೆ ಆದೇಶ ಹೊರಡಿಸಿದ್ದಾರೆ. ಈ ವೇತನ ಶ್ರೇಣಿಗಳ ಪರಿಷ್ಕರಣೆ ಮತ್ತು ಇತರ ಸಂಬಂಧಿತ ಆದೇಶಗಳು ಎಂಬ ವಿಷಯ ಒಳಗೊಂಡಿದೆ. ದಿನಾಂಕ 22/7/2024 ಸರ್ಕಾರಿ ಆದೇಶ ದಿನಾಂಕ 17/8/2024 ಆದೇಶಕ್ಕೆ ಉಲ್ಲೇಖ ಮಾಡಲಾಗಿದೆ. ಓಕೆನಾ? ಇಲ್ಲೇನಾಗಿದೆ, ರಾಜ್ಯ ಸರ್ಕಾರದ ನೀತಿಯಂತೆ 7ನೇ ವೇತನ ಏನಿದೆ ಆ ಶಿಫಾರಸ್ಸಾಗಿದೆ. ಮತ್ತು ವೇತನ ಸಂಬಂಧಿತ ಭತ್ಯೆಗಳು ಮತ್ತು ಪರಿಷ್ಕರಣಾ ಪಿಂಚಣಿಗಳು ಓಕೆನಾ ಏನಿದೆ ಡಿ ಎ ಎಲ್ಲ ಏನಿದೆ ಅದನ್ನು ನಿಗದಿಪಡಿಸಿದ್ದಾರೆ. ಓಕೆನಾ? ಸೊ ನೀವು ಇಲ್ಲಿ ನೋಡ್ಬೋದು ಆದೇಶದಲ್ಲಿ 2024 ಅಂದರೆ ರೀಸೆಂಟಾಗಿ ಆಗಿರೋ 1ನೇ ಜುಲೈ 2024 ಜಾರಿ ಬರುವಂತೆ ಅನ್ವಯವಾಗುತ್ತದೆ. ಕರೆಕ್ಟಾ? 1ನೇ ಜುಲೈ 2022 ಇದೆಲ್ಲ ಏನಾಗುತ್ತೆ ನಿಮಗೆ 2022 ಜುಲೈಯಲ್ಲಿ ಅಲ್ಲಿಂದನೂ ಅಪ್ಲೈ ಆಗುತ್ತೆ. ಸೊ ಇದ್ರ ಪ್ರಕಾರ ಅನುಷ್ಠಾನದ ಕಾರಣದಿಂದ ಉಂಟಾಗುವ ವೇತನ ಮತ್ತು ಪಿಂಚಣಿ ಏನಿದೆ ಆರ್ಥಿಕ ಲಾಭವು 1ನೇ ಆಗಸ್ಟ್ 2024 ನಿಮಗೆ ಲಭ್ಯವಾಗುತ್ತೆ. ಅಂದರೆ ಫಸ್ಟ್ ಆಗಸ್ಟ್ ಸ್ಯಾಲರಿನಲ್ಲಿ ನಿಮಗೆ ಬರುತ್ತೆ. ವೇತನ ಶ್ರೇಣಿಗಳ ಮತ್ತು ಪಿಂಚಣಿಯ ಪರಿಷ್ಕರಣೆ ಕಾರಣದಿಂದಾಗಿ ಉಂಟಾಗುವ ವೇತನ ಮತ್ತು ಭತ್ಯೆಗಳು ಹಾಗೂ ಪಿಂಚಣಿಯ ಮೊತ್ತದಲ್ಲಿ ಹೆಚ್ಚಳವನ್ನು 1ನೇ ಆಗಸ್ಟ್ 2024 ನಗದಾಗಿ ಅಂದರೆ ಸಂದಾಯ ಆಗುತ್ತೆ, ಅಂದರೆ ಸ್ಯಾಲರಿನಲ್ಲಿ ನಿಮಗೆ ಬರುತ್ತೆ. ಇಲ್ಲಿ ನೋಡ್ಬೋದು ತುಟ್ಟಿ ಭತ್ಯೆ ಏನಿದೆ ಹೆಚ್ಚಳ ಎಷ್ಟಾಗಿದೆ. ಪರಿಷ್ಕೃತ ವೇತನ ಶ್ರೇಣಿಗಳ ಸರ್ಕಾರ ನೌಕರರ ತುಟ್ಟಿ ಭತ್ಯೆಯನ್ನು ಕೇಂದ್ರ ಸರ್ಕಾರವು 1/1/2020 ಅನ್ವಯವಾಗುವಂತೆ ನಿಮ್ಗೆ ಅಪ್ಲೈ ಆಗೋದು ಯಾವಾಗಿಂದ 1/1/2023 ಮಂಜೂರು ಮಾಡುವ ತುಟ್ಟಿ ಭತ್ಯೆ ಏನಿದೆ ಅದನ್ನು 1ಕ್ಕೆ ಓಕೆನಾ 0.72 ಗುಣಕ ಅದು ಏನಿದೆ ಮಲ್ಟಿಫ್ಯಾಕ್ಟರ್ ಅನ್ವಯಿಸ ಲೆಕ್ಕ ಮಾಡಿದ್ರೆ ನಿಮಗೆ ಈ ಥರ ಬರುತ್ತೆ. ಸೊ ಅಪ್ಲೈ ಆಗೋದೇ 1/7/2020 ಶೂನ್ಯ ಇರುತ್ತೆ, ಅಂದರೆ ಏನೂ ಇರಲ್ಲ. ಓಕೆನಾ? 1/1/2023 ಜನವರಿ 2023 ನಿಮಗೆ 2.75% ಸಿಗುತ್ತೆ ಮೂಲ ವೇತನದ ಮೇಲೆ. ಮತ್ತು 1/7/2023 5.5 ಮೂಲ ವೇತನದ ಮೇಲೆ 5.5% ಸಿಗುತ್ತೆ. 1/1/2024 ಅಂದರೆ ಲಾಸ್ಟ್ ಜನವರಿ 2024 ಮೂಲ ವೇತನದ ಮೇಲೆ ನಿಮಗೆ 8.5 ನಿಮಗೆ ಸಿಗುತ್ತೆ. ಓಕೆನಾ? ಸೊ ಏನಿದೆ DA ಇದು. ಸೊ ಇದು ಯಾವ ಥರ ಅಪ್ಲೈ ಆಗುತ್ತೆ ಮುಂದಿನ ಏನಾದರೂ ನಿಮಗೆ DA ಏನಿದೆ ಈ ಸಂಬಂಧ ರಾಜ್ಯ ಸರ್ಕಾರವು ಹೊರಡಿಸಿರುವ ಆದೇಶಗಳು ಏನಿದೆ ಕ್ರಮಬದ್ಧಗೊಳಿಸಿದೆ. ಓಕೆನಾ? ಸೊ 1ನೇ ಜನವರಿ ಮತ್ತು 1ನೇ ಜುಲೈಯಿಂದ ಅನ್ವಯವಾಗುವಂತೆ, ಅಂದರೆ ವರ್ಷಕ್ಕೆ 2 ಬಾರಿ ಪಾವತಿಸತಕ್ಕದ್ದು. ಕರೆಕ್ಟಾ? ಹಣದುಬ್ಬರದ ನೋಡಿಕೊಂಡು ಅವರು ವರ್ಷಕ್ಕೆ 2 ಸಲ ಇದು ಮಾಡ್ತಾರೆ. ಸೊ ಇದೆರಡೂ ಡಿಪೆಂಡ್ ಆಗಿರೋದು ಇದರಿಂದ. ಓಕೆನಾ? ಸೊ ನಿಮ್ಗೆ ಏನೇ ಚೇಂಜಸ್ ಆಗಿದ್ರು ನಿಮಗೆ ಆಗಸ್ಟ್ ಈ ಸ್ಯಾಲರಿನಲ್ಲಿ ಚೇಂಜಸ್ ಆಗಿರುತ್ತೆ, ನೀವು ಚೆಕ್ ಮಾಡ್ಕೋಬೋದು. ಸೊ ನಿಮ್ಗೆ ಏನಾದರೂ DA ನಲ್ಲಿ ಅಥವಾ ಕ್ಯಾಲ್ಕುಲೇಷನ್ ಏನಾದರೂ ನಿಮಗೆ ಡೌಟ್ ಇದ್ದರೆ ಈ ವಿಡಿಯೋಗೆ ಕಮೆಂಟ್ ಮಾಡಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಸೊ ಈ ಫೈನಲ್ ಆಗಿ ಏನು ಹೇಳಿದ್ದಾರೆ ಅಂದರೆ ಈ ರೀತಿ ಮೇಲಿನಂತೆ ಲೆಕ್ಕ ಹಾಕಲಾದ ಒಟ್ಟು ಮೊತ್ತವು ಪರಿಷ್ಕೃತ ವೇತನದ ಶ್ರೇಣಿಯ ಕನಿಷ್ಠಕ್ಕಿಂತಲೂ ಕಡಿಮೆ ಇದ್ದಲ್ಲಿ ಅದನ್ನು ಕನಿಷ್ಠಕ್ಕೆ ನಿಗದಿಪಡಿಸಿದ್ದು. ಏನು ಕಡಿಮೆ ಇದೆ ಅದಕ್ಕೆ ಫಿಕ್ಸ್ ಮಾಡ್ತಾರೆ. ಮೇಲಿನ ಲೆಕ್ಕಾಚಾರ ಹಾಕಲಾದ ಮೊತ್ತವು ವೇತನ ಶ್ರೇಣಿಗಿಂತ ಕನಿಷ್ಠ ಅಥವಾ ಕನಿಷ್ಠಕ್ಕಿಂತ ಮೇಲ್ಪಟ್ಟ ಯಾವುದೇ ಹಂತಕ್ಕೆ ಸರಿಸಮಾನ ಅಂದರೆ ಸಮ ಇದ್ದರೆ ಅದನ್ನು ಸರಿಸಮಾನದ ಹಂತಕ್ಕೆ ನಿಗದಿಪಡಿಸ್ತಾರೆ ಅಂತ ಹೇಳಿದ್ದಾರೆ. ಓಕೆನಾ? ಸೊ ನಿಮ್ಗೆ ಇಲ್ಲೂ ನೋಡ್ಕೋಬೋದು. ಓಕೆನಾ? ಸೊ ಏನಾದರೂ ನಿಮಗೆ DA ಆಗಿರ್ಬೋದು ಅಥವಾ ನಿಮ್ಗೆ ಯಾವುದೇ ರೀತಿ ಡೌಟ್ ಇದ್ದರೆ ಈ ಕ್ಯಾಲ್ಕುಲೇಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆನಾ? ಬಟ್ ಆದರೆ ನೀವು ಓವರಾಲ್ ನೋಡೋದಾದರೆ 1/7/2022 ಏನಿರಲ್ಲ. ಓಕೆನಾ? ಸೊ ಬಟ್ 2023 ಜನವರಿಯಿಂದ ಎಷ್ಟು ಸಿಗುತ್ತೆ ನಿಮಗೆ ಮೂಲ ವೇತನದ ಮೇಲೆ 2.75 ನಿಮಗೆ ಸಿಗುತ್ತೆ ತುಟ್ಟಿ ಭತ್ಯೆ ಏನಿದೆ ಅದು DA. 1/7/2023 ಅಂದರೆ ಜುಲೈ. ಓಕೆನಾ? ಸೊ ಇಲ್ಲಿ ಹೇಳಿದ ನಾವು ಎರಡು ಸಲ ಮಾಡ್ತೀವಿ ಅಂತ. ಕರೆಕ್ಟಾ? 2 ಸಲ ನಿಮಗೆ ಸಿಗುತ್ತೆ. ಸೊ 1/7/2023 ಏನಾಗುತ್ತೆ 5.5 ಮೂಲ ವೇತನದ ಮೇಲೆ 5.5 ನಿಮಗೆ ಜಾಸ್ತಿ ಆಗಿರುತ್ತೆ. ಮತ್ತೆ ಜನವರಿ 2024 ಅಂದರೆ ವರ್ಷಕ್ಕೆ 2 ಸಲ ಅಲ್ಲ. ಸೊ ನಿಮ್ಗೆ ಅಲ್ಲೇನಾಗಿರುತ್ತೆ ಪರಿಷ್ಕೃತ ಅಂದರೆ ಮೂಲ ವೇತನದ ಮೇಲೆ ನಿಮಗೆ 8.5 ನಿಮಗೆ ತುಟ್ಟಿ ಭತ್ಯೆ ಅಂದರೆ DA ಸಿಗುತ್ತೆ. ಓಕೆನಾ? ಸೊ ಇನ್ನೇನಾದರೂ ನಿಮಗೆ ಡೌಟ್ ಇದ್ದರೆ ಈ ವಿಡಿಯೋನಲ್ಲಿ ತಿಳಿಸಿ. ಈ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಒಂದ್ಸಲ ಓದಿ ನೀವು ಕಂಪ್ಲೀಟ್ ನ್ಯೂಸ್ನ. ಓಕೆನಾ? ಸೊ ನಿಮಗೆ ಅರ್ಥ ಆಗುತ್ತೆ. ಸೊ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.